ಫ್ರೆಂಡ್ಸ್, ನಾನು ಶಿವು ಅಂತ. ನಂದು ಆಲ್ರೆಡಿ ವೀಡಿಯೋಗಳು ಮಾಡಿ ಹಾಕಿದ್ದೀನಿ. ಇದು ನನ್ನ ಹೊಸ ಬ್ಲಾಗು. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ವೀಡಿಯೋಸು. ನಾನು ಓದಿದ್ದು MSc ಅಗ್ರಿಕಲ್ಚರ್, MSc ಕೃಷಿ. ಇಲ್ಲಿವರೆಗೆ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ, ನಾನೇನು ಕಲ್ತಿದ್ದೀನಿ ಅದನ್ನ ನಮ್ಮ ರೈತ ಮಿತ್ರರ ಜೊತೆ ಹಂಚ್ಕೊಳ್ಳೋಕ್ಕೆ ಈ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಹಿಂದೆ ಲಾಸ್ಟು ಅಡಿಕೆ ಬೆಳೆ ಬಗ್ಗೆ, ಬಾಳೆ ಬೆಳೆ ಬಗ್ಗೆ ಮತ್ತು ಗೇರು ಅಂದರೆ ಗೋಡಂಬಿ ಬೆಳೆ ಬಗ್ಗೆ, ಕ್ಯಾಶ್ಯೂ ನಟ್ಟು, ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಚಾನಲ್ನಲ್ಲಿ ನೋಡಿ ತಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ ಕಾಮೆಂಟ್ ಸೆಕ್ಷನ್ನಲ್ಲಿ, ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಯಾವುದಾದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ಹೇಳಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಮೇಕೆ ಸಾಕಾಣಿಕೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಕೆ ಸಾಕಾಣಿಕೆಯಲ್ಲಿ ಹಲವಾರು ತಳಿಗಳಿವೆ. ಇಂಡಿಯಾದಲ್ಲಿ ಬಂದರೆ ಶಿರೋಯಿ, ಜಮ್ನಾಪುರಿ, ಒಸ್ಮಾನಿ ಬಾದಿ, ಇವು ಇಂಡಿಯಾ ತಳಿಗಳು. ಅಂದರೆ ಬೀಟಲ್ಲು, ಮೇಜರ್ ಇವು ಇಂಡಿಯಾ ತಳಿ. ತಲ್ಚೇರಿ ಇವೆಲ್ಲ ಬರುತ್ತೆ. ಪ್ರಪಂಚದಲ್ಲೇ ಅಂದರೆ ಇಲ್ಲಿವರೆಗೂ ಉತ್ಕೃಷ್ಟ ಗುಣಮಟ್ಟದ ಮೇಕೆ ತಳಿ ಅಂತ ಅಂದರೆ ಬೇಗ ಬೆಳವಣಿಗೆಯಲ್ಲಿ ಮತ್ತು ಮಾಂಸ ರುಚಿಯಲ್ಲಿ ಸಂಶೋಧನೆಯಲ್ಲಿ ಏನು ತಿಳಿದಿದೆ ಅಂದರೆ ಆಫ್ರಿಕನ್ ಬೋಯರ್ ಅನ್ನೋ ತಳಿ ಇಡೀ ಪ್ರಪಂಚದಲ್ಲೇ ಉತ್ಕೃಷ್ಟ ಗುಣಮಟ್ಟದ ತಳಿ ಅಂತ ಹೆಸರುವಾಸಿ ಆಗಿದೆ. ಅದು ಇತ್ತೀಚೆಗೆ ಅದರ ಸಾಕಾಣಿಕೆ ಹೆಚ್ಚಾಗ್ತಾ ಇದೆ ಎಲ್ಲ ಕಡೆ, ವರ್ಲ್ಡ್ ವೈಡು. ಕುರಿಯಲ್ಲಿ ಬಂದರೆ ಡಾರ್ಪರ್ ಅಂತ, ಅದು ಕೂಡ ಆಫ್ರಿಕನ್ ತಳಿ, ಸೌತ್ ಆಫ್ರಿಕನ್ ತಳಿ. ಮೇಕೆಯಲ್ಲಿ ಬಂದರೆ ಬೋಯರು ಅಂತ ಫೇಮಸ್ ಆಗ್ತಾಯಿದೆ, ಎಲ್ರಿಗೂ ಗೊತ್ತು ಈ ಮೇಕೆ ಕುರಿ ಸಾಕಾಣಿಕೆ. ಅದು ಏನಾಗಿದೆ ಅಂದರೆ ಅದು ಆ ಥರ ಇರೋದರಿಂದ, ಒಳ್ಳೆ ಕ್ಯಾರೆಕ್ಟರ್ ಇರೋದರಿಂದ ತುಂಬ ಕಾಸ್ಟ್ಲಿ ಅದು. ಅಂದರೆ KGಗೆ ಮಾರ್ಕೆಟಲ್ಲಿ ಅರೌಂಡು ಲೈವ್ ವೇಟ್ಗೆ 2000ದಿಂದ ಹಿಡಿದು ಪ್ಯೂರ್ ತಳಿ 1000ವರೆಗೆ ಬೇರೆ ಬೇರೆ ರೇಟಲ್ಲಿ ಸಿಗ್ತಾ ಇದೆ. ಅಂದರೆ ಈಗ ಅದು ಅಷ್ಟೊಂದು ದುಡ್ಡು ಕೊಟ್ಟು ರೈತರಿಗೆ ತುಂಬ ತಗೊಳೋದು ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಏನು ಮಾಡೋದು ಅಂದರೆ ನಮ್ಮಲ್ಲಿರೋ ನಾಟಿ ಮೇಕೆ ತಳಿ ಜೊತೆ ಆಫ್ರಿಕನ್ ಬೋಯರ್ನ ಕ್ರಾಸ್ ಮಾಡಿ ಒಳ್ಳೆಯ ತಳಿಗಳನ್ನ ತೆಗಿಬೋದು. ಹೇಗೆ ಅಂದರೆ ಈಗ ಆಲ್ರೆಡಿ ಮಾಡ್ತಾಯಿದ್ದಾರೆ. ಫೇಮಸ್ಸು ಮಾಡ್ತಾ ಇರೋದು ತಲ್ಚೇರಿ ಅಂತ ಒಂದು ಮೇಕೆ ತಳಿ ಇದೆ. ಯಾವುದರಲ್ಲಿ ಕೇರಳ ತಳಿ ಅದು ತಲ್ಚೇರಿ, ಅಲ್ಲಿ ಮಲ್ಬಾರಿ ಅಂತಾರೆ ಆ ತಳಿಗೆ. ಆ ತಳಿ ಜೊತೆ ಕ್ರಾಸ್ ಮಾಡಿ ಮಾಡ್ತಾಯಿದ್ದಾರೆ ಈಗ, ಆಲ್ರೆಡಿ ಗೊತ್ತಿದೆ ಎಲ್ರಿಗೂ. ನಾವೇನು ಮಾಡಿದ್ದೀವಿ ಅಂದರೆ ಅದ್ರ ಜೊತೆನೂ ಮಾಡ್ತಾಯಿದ್ದೀವಿ. ತಲ್ಚೇರಿ ಜೊತೆ ನಮ್ಮ ಫಾರ್ಮಲ್ಲಿ ನಾವು ಅಂದರೆ ಲೋಕಲ್ ಅಂದರೆ ಒಸ್ಮಾನಿ ಬದಿ ತಳಿ, ಲೋಕಲ್ ಅಂದರೆ ಇಲ್ಲೆಲ್ಲ ಒಸ್ಮಾನಿ ಬದಿ ತಳಿನೇ ಆಲ್ಮೋಸ್ಟ್ ಎಲ್ಲ ಇರೋದು ಕರ್ನಾಟಕದಲ್ಲೇ. ಅದ್ರ ಜೊತೆ ಕ್ರಾಸ್ ಮಾಡಿದ್ದೀವಿ ಆಫ್ರಿಕನ್ ಬೋಯರ್. ಈಗ ಫಸ್ಟು ಜನ್ರೇಷನ್ ಇದೆ. ಕ್ರಾಸ್ ಮಾಡಿದರೆ ಒಂದೇ ಸಲಕ್ಕೆ ಪ್ಯೂರ್ ಬರೋದಿಲ್ಲ, ಅಂದರೆ ಒಂದೇ ಸಲಕ್ಕೆ ಆಫ್ರಿಕನ್ ಬೋಯರ್ ಬರೋದಿಲ್ಲ. ಫಸ್ಟ್ ಕ್ರಾಸ್ ಮಾಡಿದಾಗ ಅಂದರೆ ಈಗ ಫಸ್ಟ್ ತಳಿ ಅಂದರೆ ಫಸ್ಟು ನಾಟಿ ತಳಿ ಪ್ಲಸ್ ಆಫ್ರಿಕನ್ ಬೋಯರ್ ಕ್ರಾಸ್ ಮಾಡಿದಾಗ 50% ಬರುತ್ತೆ. 50% ಆಫ್ರಿಕನ್ ಬೋಯರ್ ಬಂದರೆ 50% ನಮ್ಮ ಲೋಕಲ್ ತಳಿ ಕ್ಯಾರೆಕ್ಟರ್ ಇರ್ತವೆ. ಈಗ ಹಂಗಾಗಿ ಫಸ್ಟು ಒಂದು ತಳಿ ಕ್ರಾಸ್ ಮಾಡಿದ ಒಂದು ಸಲ ಕ್ರಾಸ್ ಮಾಡಿದಾಗ ಬರೋ ಮರಿಗಳು 50% ಇರುತ್ತೆ. 50% ಅದು, 50% ಇದು, ಈ ಥರ ಮಾಡಿದ್ದೀವಿ. ಅದನ್ನು ಈಗ ನಾನು ಈಗ ಹಾಕಿದ್ದೀನಿ ಇದರಲ್ಲಿ ನೋಡ್ಬೋದು ನಮ್ಮ ಇದರಲ್ಲಿ. ಇವೆಲ್ಲ ಒಂದು ಫಸ್ಟ್ ಕ್ರಾಸ್, ಇವೆಲ್ಲ ನಮ್ಮ ಒಸ್ಮಾನಿ ಬದಿ ತಳಿ ಜೊತೆ ಆಫ್ರಿಕನ್ ಬೋಯರ್ ಕ್ರಾಸ್ ಆಗಿರೋ ಮರಿಗಳು ಈ ಥರ ಬಂದಿದೆ. ಇದು ನೋಡ್ತಾ ಇದ್ದೀರಿ ತಾವೆಲ್ಲ ಇದರಲ್ಲಿ. ಇದನ್ನು 2ನೇ ಸಲ ಕ್ರಾಸ್ ಮಾಡಿದೆ. ಮತ್ತು ಈಗ ಏನು ಮರಿ ಹುಟ್ಟುತ್ತಲ್ಲ, ಅಂದರೆ ಹೆಣ್ಣು ಹುಟ್ಟಿದರೆ, ಈಗ ಇದರಲ್ಲಿ ಹೆಣ್ಣು ಹುಟ್ಟಿದರೆ ಇದನ್ನು ಮತ್ತೆ ಇನ್ನೊಂದು ಸಲ ಅಂದರೆ ಅದೇ ಮೊದಲೇನು ಕ್ರಾಸ್ ಆಗಿರುತ್ತಲ್ಲ ಅದ್ರ ಜೊತೆ ಮಾಡಬಾರ್ದು. ಬೇರೆ ಇನ್ನೊಂದು ಗಂಡು ಅಂದರೆ ಆಫ್ರಿಕನ್ ಬೋಯರ್ ಗಂಡು ತಂದು ಇದಕ್ಕೇನು ಹುಟ್ಟಿರುತ್ತಲ್ಲ ಹೆಣ್ಣು ಕ್ರಾಸ್ ಆಗಿ, ಅದನ್ನು ಇನ್ನೊಂದು ಗಂಡು ಜೊತೆ, ಇನ್ನೊಂದು ಆಫ್ರಿಕನ್ ಬೋಯರ್ ಜೊತೆ ಕ್ರಾಸ್ ಮಾಡಿದರೆ ಅದು ಕುಟ್ಟ ಮರಿ ಏನಾಗಿರುತ್ತೆ ಅಂದರೆ 75% ಆಫ್ರಿಕನ್ ಬೋಯರ್ ತಳಿ ಕ್ಯಾರೆಕ್ಟರ್ ಇರುತ್ತೆ, ಇನ್ನು 25% ಇರುತ್ತೆ. ಈ ಥರ ಮಾಡ್ತಾ ಹೋದಾಗ ನಾವು ಪ್ಯೂರ್ ಆಫ್ರಿಕನ್ ಬೋಯರು ಒಂದು ಅಟ್ಲೀಸ್ಟ್ ಪ್ಯೂರ್ ಅಂದರೆ ಒಂದು 80-90% ಆಫ್ರಿಕನ್ ಬೋಯರ್ ತಳಿ ಕ್ಯಾರೆಕ್ಟರ್ ಇರೋವು ಒಂದು 4-5
ತಳಿ ಈ ಥರ 4-5 ಜನ್ರೇಷನ್ ಈ ಥರ ಕ್ರಾಸ್ ಮಾಡಿದರೆ ಬರುತ್ತೆ. ಇದು ನಾವೀಗ ಮಾಡ್ತಾ ಇದ್ದೀವಿ, ಒಳ್ಳೆ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರ ಮರಿಗಳು. ನಾಟಿ ಕ್ರಾಸ್ ಮಾಡಿದ ಮರಿಗಳು ಇಷ್ಟೊಂದು ದಷ್ಟಪುಷ್ಟವಾಗಿರೋದಿಲ್ಲ. ನಮ್ಮ ಮರಿಗಳು ಈಗ ಇದರಲ್ಲಿ ನೋಡ್ತಾ ಇದ್ದೀರಲ್ಲ, ಆ ವೈಟ್ ಮರಿ ನೋಡಿ, ಅದು ಜಸ್ಟ್ ಒಂದು 2 ವಾರದ ಮರಿ ಅದು. 2 ವಾರದ ಮರಿ ಎಷ್ಟು ದಷ್ಟಪುಷ್ಟವಾಗಿದೆ. ಇನ್ನು ಉಳಿದವೆಲ್ಲ ಅವೇನು ಜಸ್ಟ್ 1 ವಾರದ ಮರಿಗಳು ಅವೆಲ್ಲ. ನಾನು ಫೋಟೋ ತೆಗೆದಾಗ ಅವು ನೋಡಿ, ಅವು ಎಷ್ಟು ಯಾವ ಥರ ಚೆನ್ನಾಗಿದಾವೆ. ನಮ್ಮ ನಾಟಿ ತಳಿ ಜಸ್ಟ್ ನಾಟಿ ತಳಿಗೆ ಮಾಡಿದರೆ ಅಷ್ಟೊಂದು ದಷ್ಟಪುಷ್ಟವಾಗಿ ಬರ್ತಿರಲಿಲ್ಲ. ಅಂದರೆ ಬರ್ತಿದ್ವು, ಅಷ್ಟು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಇದು ಬರ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ಎಷ್ಟು ದಪ್ಪಕ್ಕಿದ್ದಾವೆ, ಎಷ್ಟು ಕಾಲು ನೋಡಿ ಹೋದ್ರು ಎಷ್ಟು ದಪ್ಪಕ್ಕಿದ್ದಾವೆ. ಹಂಗಾಗಿ ಈ ಥರ ಕ್ರಾಸ್ ಮಾಡಿ ಇದು ಮಾಡಿದೆ. ಮಾಂಸನೂ ಒಳ್ಳೆ ರುಚಿ ಇರುತ್ತೆ. ಫೇಮಸ್ ಇದ್ರದ್ದು ಆಫ್ರಿಕನ್ ಬೋಯರ್ ಮಾಂಸ. ಪ್ಲಸ್ಸು ಬೇಗ ವೇಟ್ ಏನಾಗುತ್ತೆ, ದಪ್ಪ ಆಗುತ್ತೆ. ಹಂಗಾಗಿ ಇದನ್ನು ತಾವು ಮಾಡ್ಬೋದು ರೈತರಲ್ಲರಿ. ಈ ಥರ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಬೋಯರ್ ಬ್ರೀಡರ್ ಮೇಲ್ ತೊಗೊಂಡ್ರೆ ಪ್ಯೂರ್ ಇರೋದು, ಈ ಥರ ಕ್ರಾಸ್ ಮಾಡಿ ಒಳ್ಳೆ ತಳಿ ಮೇಕೆಗಳನ್ನ ತಮ್ಮ ಫಾರ್ಮಲ್ಲೇ ಮಾಡ್ಬೋದು. ಇದು ಒಂದು ನನ್ನ ಎಕ್ಸ್ಪೀರಿಯೆನ್ಸ್ ಇತ್ತು. ಇದನ್ನು ತಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೆ. ನೋಡಿ, ನಾನು ಪಿಕ್ಚರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸಲ ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಇದನ್ನ ಪಿಕ್ಚರಲ್ಲಿ ಎಡಿಟ್ ಮಾಡಿ ಈ ಥರ ಹಾಕಿದ್ದೀನಿ ನೋಡಿ. ಇದೆಲ್ಲ ನಮ್ಮ ಕ್ರಾಸ್ ಮಾಡಿರೋ ರಿಸಲ್ಟು, ನೀವೇ ನೋಡಿ ಫೋಟೋದಲ್ಲೆಲ್ಲ. ಅದೇ ನಮ್ಮ ಆಫ್ರಿಕನ್ ಬೋಯರ್ ಮೇಲು. 2 ಪಿಕ್ಚರ್ ಹಾಕಿದ್ದೀನಿ. ತಾಯಿ, ಇದು ಆಫ್ರಿಕನ್ ಬೋಯರ್ ಇದು ಗಂಡು ತಳಿ. ಇವೆಲ್ಲ ನಾನೇನು ಪಿಕ್ಚರ್ ಹಾಕಿದ್ದೀನಲ್ಲ ಎಡಿಟ್ ಮಾಡಿ, ಇವೆಲ್ಲ ಸೇಮ್ ಅದೇ ಥರ ಆಗಿರೋದು. ಅದೇ ಗಂಡಿಗೆ ಬೇರೆ ಬೇರೆ ತಾಯಿಗಳ ಜೊತೆ ಕ್ರಾಸ್ ಮಾಡಿ ಬಂದಿರೋ ಮರಿಗಳು ಇವೆಲ್ಲ. ನೋಡಿ, ನಿಮ್ಮ ಅನಿಸಿಕೆ